ಕೊಲೆಗಾರರನ್ನು ಕೂಡಲೇ ಬಂಧಿಸುವಂತೆ ಆಗ್ರಹಿಸಿ ಕರ್ನಾಟಕ ಅಲೆಮಾರಿ ಹಕ್ಕಿಪಿಕ್ಕಿ ಬುಡಕಟ್ಟು ಸಂರಕ್ಷಣಾ ಸಮಿತಿ ಪ್ರತಿಭಟನೆ ನಡೆಸಿದರು. ಬಿಡದಿಯ ಭದ್ರಾಪುರದ 14 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಶಂಕೆ ಹಾಗೂ ಕೊಲೆ ಮಾಡಿರೋ ಪ್ರಕರಣದ ಹಿನ್ನೆಲೆ ನ್ಯಾಯಕ್ಕಾಗಿ ಆಗ್ರಹಿಸಿ ಬುಧವಾರ ರಾಮನಗರದ ಐಜೂರು ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿದ ಅವರು, ಮೃತ ಬಾಲಕಿ ಖುಷಿ ಸಾವಿಗೆ ನ್ಯಾಯ ಒದಗಿಸುವಂತೆ ಹಾಗೂ ಕೂಡಲೇ ಹತ್ಯೆಗೈದವರನ್ನು ಬಂಧಿಸಿ ಶಿಕ್ಷೆ ನೀಡುವಂತೆ ಭದ್ರಾಪುರ ಕಾಲೋನಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಮನವಿ ಮಾಡಿದರು. ಪ್ರತಿಭಟನಾ ಸ್ಥಳಕ್ಕೆ ರಾಜ್ಯ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಪಲ್ಲವಿ ಭೇಟಿ ನೀಡಿ ಹತ್ಯೆಗೈದವರನ್ನು ಕೂಡಲೇ ಬಂಧಿಸುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ತಿಳಿಸುತ್ತೇನೆ ಎಂದ ಅವರು, ಮೃತ ಬಾಲಕಿ ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೊಡಿಸುವ ಭರವಸೆ ನೀಡಿದರು. ಇಂಥ ಅಮಾನುಷ ಕೃತ್ಯಗಳು ಯಾರ ಮನೆಯಲ್ಲೂ ನಡೀಬಾರ್ದು. ಅದರಲ್ಲೂ ನಮ್ಮ SC ST ಅಲೆಮಾರಿ ಸಮುದಾಯದವರ ಪರಿಸ್ಥಿತಿ ಬಗ್ಗೆ ನನಗೆ ಭಾಳ ನೋವಾಗುತ್ತೆ. ಯಾಕೆಂದರೆ ಧ್ವನಿ ಇಲ್ದಿರ್ತಕ್ಕಂಥ ಸಮುದಾಯ, ಶಿಕ್ಷಣ ಇಲ್ಲ, ಅವರಿಗೆ ಜಾಗೃತಿ ಇಲ್ಲ. ಇಂಥ ಅಮಾಯಕರು ವಾಸ ಮಾಡ್ತಿರ್ತಕ್ಕಂಥ ಸ್ಥಳಗಳಲ್ಲಿ ಯಾವುದೇ ರೀತಿ ಮೂಲಭೂತ ಸೌಕರ್ಯ ಇಲ್ಲ, ಬೀದಿ ದೀಪಗಳಿಲ್ಲ, ಹೆಣ್ಮಕ್ಳು ಶಾಲೆಗೆ ಹೋಗ್ತಾ ಇಲ್ಲ, ಅದರಿಂದ ಶಾಲೆಗೆ ಹೋಗೋಕ್ಕೆ ಎದುರ್ಕೊಂಡು ಬಿಟ್ಬಿಟ್ಟಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಒಬ್ಬ ಮೂಕಿ ಹೆಣ್ಮಗಳು ನಮ್ಮ ಖುಷಿ, ಮಾತು ಬರಲ್ಲ, ಕಿವಿನೂ ಕೇಳಿಸಲ್ಲ, ಅಪ್ರಾಪ್ತೆ 14 ವರ್ಷದ ಮಗು. ಹೇಗೆ ಮನ್ಸು ಬಂತು ಇವ್ರಿಗೆ? ಎಂಥ ಪಾಪಿಗಳಿದ್ದಾರೆ, ಎಂಥ ಕ್ರೌರ್ಯ ವಿಕೃತ ಕಾಮಿಗಳು. ಅವ್ರು ಯಾರೇ ಆಗಿರ್ಬೋದು, ಅವ್ರು ಎಂಥ ಪ್ರಭಾವಿಗಳೇ ಆಗಿರ್ಬೋದು, ಕಾನೂನು ಅಡಿನಲ್ಲಿ ಅವರಿಗೆ ಕಠಿಣವಾದ ಶಿಕ್ಷೆ ಕೊಡೋವರೆಗೂ ನಾನು ಬಿಡೋದಿಲ್ಲ. ಸರ್ಕಾರಕ್ಕೆ ನಾನು ಶಿಫಾರಸು ಮಾಡ್ತಿದ್ದೀನಿ. ಇವತ್ತು ಸಂಪೂರ್ಣ ವರದಿನ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಮತ್ತು SP ಅವ್ರ ಜೊತೆಯಲ್ಲಿ ಎಲ್ಲ ಪ್ರಕರಣದ ಬಗ್ಗೆ ನಾನು ವರದಿ ತಗೊಂಡು, ನನಗೆ ನಮ್ಮ ಪೊಲೀಸ್ ಅಧಿಕಾರಿಗಳ ಬಗ್ಗೆನೂ ವಿಶ್ವಾಸ ಇದೆ. ಅವ್ರು ನಮ್ಮ SC ST ಅಲೆಮಾರಿಗಳ ಪರವಾಗಿ ನ್ಯಾಯಬದ್ಧವಾಗಿ ಪಾರದರ್ಶಕವಾಗಿ ಅವರು ತನಿಖೆ ಮಾಡ್ತಾರೆ ಅನ್ನೋ ಭರವಸೆ ಇಟ್ಕೊಂಡು ನಾನು ಇದನ್ನು ಗೃಹ ಮಂತ್ರಿಗಳ ಗಮನಕ್ಕೆ ತೊಗೊಂಡು ಬಂದು ಅಲ್ಲಿಂದ ಶಿಸ್ತು ಕ್ರಮಕ್ಕೆ ಆದೇಶವನ್ನು ಮಾಡಿಸ್ತೇನೆ. ಅದ್ರ ಜೊತೆಯಲ್ಲಿ ಏನು ಸಂತ್ರಸ್ತೆ ಮಗು ತೀರೋಗಿದೆಯಲ್ಲ ನಮ್ಮ ಖುಷಿ, ಅವ್ರ ಮನೆಯಲ್ಲಿರ್ತಕ್ಕಂಥ ಯಾರಾದರೂ ಕುಟುಂಬ ಸದಸ್ಯರಿಗೆ ಸರ್ಕಾರಿ ನೌಕರಿ ಹಾಗೆ ಪರಿಹಾರ ಎಲ್ಲವನ್ನು ಘೋಷಣೆ ಮಾಡಿಸುವಂಥ ಕೆಲಸವನ್ನು ನಾನು ಸರ್ಕಾರ ಗಮನಕ್ಕೆ ತಗೊಂಡು ಮಾಡ್ತೇನೆ.